ಕುರ್ಚಿ ಕದನಕ್ಕೆ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಟ್ವಿಸ್ಟ್ ಅನ್ನೇ ಕೊಟ್ಟಿದ್ದಾರೆ. ಖರ್ಗೆ ಆಹ್ವಾನದ ಹಿಂದೆ ಸಿಎಂ ಸಿದ್ದರಾಮಯ್ಯರ ರಣತಂತ್ರ ಅಂತ ಹೇಳಿದ್ದು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ ಸಿಎಂ ಆಪ್ತ ಶಾಸಕ ರಾಯರೆಡ್ಡಿ. ಖರ್ಗೆಗೆ ಆಹ್ವಾನವನ್ನ ನೀಡಿದ್ದೇವೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಟಿವಿ9ಗೆ ಶಾಸಕ ಬಸವರಾಜ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬದಲಾವಣೆಯಾದ್ರೆ ಖರ್ಗೆ ಅವರೇ ಆ ಸ್ಥಾನವನ್ನ ಭರ್ತಿ ಮಾಡಬೇಕು ಅಂತ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿಯವ್ರನ್ನ ಮಾತನಾಡಿಸಿದ್ದಾರೆ, ಕೇಳೋಣ. ಮೇ ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗಬಹುದು ಅನ್ನುವಂಥ ನಿರೀಕ್ಷೆ ಇದೀಗ ಗರಿಗೆದರ್ತಾ ಇದೆ. ಒಂದು, ಸಚಿವ ಸಂಪುಟ ಪುನರಚನೆ ಆಗಬಹುದು. ನಾಯಕತ್ವ ಬದಲಾವಣೆ ವಿಷಯದಲ್ಲೂ ಕೂಡ ಒಂದು ಸ್ಪಷ್ಟತೆಯನ್ನು ಹೈಕಮಾಂಡ್ ನೀಡಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವಂತಹ ಹಿರಿಯ ಶಾಸಕರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ದೆಹಲಿಗೂ ಕೂಡ ನೀವು ಹೋಗಿದ್ರಿ, AICC ಅಧ್ಯಕ್ಷನ ಬೇರೆ ಬೇರೆ ಹಿರಿಯ ನಾಯಕರನ್ನ ಭೇಟಿಯಾಗಿದ್ದೀರಿ. ಏನು ಸಂದೇಶವನ್ನು, ಏನು ಒತ್ತಡವನ್ನು ಹಾಕಿದಿರಿ ಸರ್? ನಿಮ್ಮ ಸಲಹೆ ಏನು? ನಾನು ಕಳೆದ ವಾರ ನವದೆಹಲಿಗೆ ಹೋಗಿದ್ದು ನಿಜ. AICC ಅಧ್ಯಕ್ಷರು ಹಿರಿಯರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿ ಕರ್ನಾಟಕದ ರಾಜಕೀಯ ವಿಚಾರವನ್ನು ಚರ್ಚೆ ಮಾಡಿದ್ದೇನೆ. ನನ್ನ ಉದ್ದೇಶ ಈ ಪಂಚರಾಜ್ಯಗಳ ಚುನಾವಣೆ ಮುಗಿದ ಮೇಲೆ ಕರ್ನಾಟಕದ ವಿಚಾರದಲ್ಲಿ ಹಲವಾರು ಗೊಂದಲಗಳು ಆಗ್ತಾ ಇದ್ದಾವೆ. ಇದನ್ನು ಸಂಪೂರ್ಣವಾಗಿ ನಿಲ್ಲಬೇಕು. ಮುಂದಿನ 2 ವರ್ಷ ಉಳಿದಿದೆ ಇನ್ನು ಸಾರ್ವತ್ರಿಕ ಚುನಾವಣೆ ಬರಲಿಕ್ಕೆ. ಆ ದೃಷ್ಟಿಯಿಂದ ನಮ್ಮ ಪಕ್ಷ ಸದೃಢವಾಗಿರಬೇಕು, ನಮ್ಮ ಸರ್ಕಾರ ಸದೃಢವಾಗಿರಬೇಕು ಮತ್ತು ಜನಪರವಾದಂಥ ಆಡಳಿತವನ್ನು ನಾವು ನೀಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಖಂಡಿತವಾಗಿ ನಾನು ಹೋಗಿದ್ದೆ. ಆದರೆ ಅನಾವಶ್ಯಕವಾಗಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ, ಇಂತಿಂಥವ್ರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋಂಥ ಅನಾವಶ್ಯಕವಾದಂಥ ಮಾತುಗಳು ಕೇಳಿ ಬರ್ತವೆ. ಇದು ಸರಿಯಲ್ಲ. ಇದರಿಂದ ನಮ್ಮ ಪಕ್ಷದ ಒಂದು ಅಭಿವೃದ್ಧಿಗೆ ಹಿನ್ನಡೆ ಆಗ್ತದೆ, ಸರ್ಕಾರಕ್ಕೆ ಹಿನ್ನಡೆ ಆಗ್ತದೆ ಅನ್ನೋಂಥ ಮಾತನ್ನು ನಾನು ಚರ್ಚೆ ಮಾಡಿದೆ. ಆ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ, ಇಲ್ಲ, ಇದರ ಬಗ್ಗೆ ನಾವು ತೀರ್ಮಾನವನ್ನು ಲೀಡರ್ ಆಫ್ ದಿ ಅಪೋಸಿಷನ್ ಅಂದರೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ನಾನು ತೆಗೆದುಕೊಳ್ತೇವೆ, ಯಾವುದೇ ಗೊಂದಲ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನಾವೇನು ಅದನ್ನು ನಾಯಕತ್ವ ಬದಲಾವಣೆ ಮಾಡೋ ವಿಚಾರ ಇಟ್ಕೊಂಡಿಲ್ಲ ಅನ್ನೋಂಥದನ್ನು ಹೇಳಿದರು. ಅದನ್ನೇ ಮಾನ್ಯ ಪತ್ರಿಕೆಯಲ್ಲೂ ಹೇಳಿದರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಸರ್, ಬದಲಾವಣೆ ಮಾಡಬೇಕಂದ್ರೆ ನೀವು ಸೀನಿಯಾರಿಟಿ ಕೆಲಿಬರ್ ಇರುವಂಥವ್ರನ್ನೇ ನೋಡಿ. ಈಗ ಸಿದ್ದರಾಮಯ್ಯನ ರೀಪ್ಲೇಸ್ ಮಾಡಿದರೆ ನಿಮ್ಮಂಥವರೇ ಮುಖ್ಯಮಂತ್ರಿ ಆಗಬೇಕು. ಇಲ್ಲದಿದ್ದರೆ ಅದು ಸಮಾಜದ ಮುಂದೆ ಮತ್ತು ನಮ್ಮ ರಾಜ್ಯದ ಜನತೆ ಮುಂದೆ ಮ್ಯಾಚಿಂಗ್ ಆಗೋದಿಲ್ಲ ಆ ಮಟ್ಟದ್ದು. ಅದಕ್ಕೆ ಈ ಎಲ್ಲ ಗೊಂದಲ ಬೇಡ ಅಂತ ಹೇಳಿದಾಗ ಅವರು, ಇಲ್ಲಪ್ಪ, ನಾನೀಗ AICC ಅಧ್ಯಕ್ಷ ಇದ್ದೀನಿ, ನಾನು ಹೆಂಗೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತದೆ, ಆಗಬೇಕಾಗಿದ್ರೆ ನಾನು 2008ರಲ್ಲಿ ಆಗ್ಬೋದಾಗಿತ್ತು, ಆದರೆ ಅವತ್ತು ಟೈಮ್ ಕೂಡಿ ಬರಲಿಲ್ಲ, ಆ ವಿಚಾರ ನನ್ನ ಮುಂದಿಲ್ಲ ಅಂತ ಹೇಳಿದರು. ನೋಡಿ ಸರ್, ಅವಕಾಶ ಸಿಕ್ಕರೆ ಆಗಿ ಅಂತ ಅಷ್ಟೇ ಹೇಳಿದೆ. ಅದಕ್ಕೆ ಸುಮ್ಮನೆ ಇದ್ದರು. ಈಗ ಸಿದ್ದರಾಮಯ್ಯನವ್ರಿಗೂ DK ಶಿವಕುಮಾರು 2023 ಮೇನಲ್ಲಿ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇಂದ್ರದ ಅಬ್ಸರ್ವರ್ ಬಂದರು, ಸುರ್ಜೇವಾಲಾ. ಅವಾಗ ಇಲೆಕ್ಷನ್ ಆಯಿತು, ಗೊತ್ತಾ ನಿಮಗೆ? ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗಲ್ಲಿ ನಾವು ವಿ ಹ್ಯಾವ್ ಎಲೆಕ್ಟೆಡ್ ಸಿದ್ದರಾಮಯ್ಯ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಈಗ ನಾಳೆ ತೆಗಿಬೇಕಂದ್ರೂ ವೋಟಿಂಗ್ ಆಕತ್ತೆ. ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ. ವೋಟಿಂಗ್ ಮಾಡಲೇಬೇಕು. ಅಂದರೆ ವೋಟಿಂಗ್ ಅಂದರೆ MLAಗಳು ಕೇಳಲೇಬೇಕಾಯ್ತು. ಇಲ್ಲ, MLAಗಳು ಆನ್ಲೈನ್ ರೆಸಲ್ಯೂಷನ್ ಮಾಡಬೇಕು, ಇಲ್ಲ ನಿಮ್ಮ ಹೈಕಮಾಂಡಿಗೆ ಬಿಟ್ಕೊಟ್ಬಿಡ್ತೀವಿ ಅಂತ. ಇಲ್ಲದಿದ್ರೆ ಮತ್ತೆ ಬಾಕ್ಸ್ ಇಡ್ತಾರೆ. ಆವಾಗ ಸಿದ್ದರಾಮಯ್ಯನವ್ರಿಗೆ ಮೆಜಾರಿಟಿ ಬಂದದ್ರಿಂದ ಅವ್ರನ್ನ ಆಯ್ಕೆ ಮಾಡಿದೆ. ಸಿದ್ದರಾಮಯ್ಯ ಆಯ್ಕೆಗೊಂಡಂಥ ಮುಖ್ಯಮಂತ್ರಿ ಲೆಜಿಸ್ಲೇಚರ್ ಕಾಂಗ್ರೆಸ್ ಪಾರ್ಟಿಯಲ್ಲಿ, ಪ್ಲಸ್ ನ್ಯಾಚುರಲಿ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ. ಇದಿಷ್ಟು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಹಿರಿಯ ಶಾಸಕರಂತಹ ಬಸವರಾಜ ರಾಯರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.